ಹೆದರಿಕೆ ಬರ್ಲಿಕ್ಕೈತಿ. ನಾನು ನಿಂಬೆ ಹಣ್ಣು ತೊಗೊಂಬಂದಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಡೆದಿರ್ತೀನಿ, ನಾ ಇಂಟ್ರೋ ಕೊಡ್ತೀನಿ. ಹಲೋ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ನನಗೆಲ್ಲರೂ ಒಂದು ಡೇರಿಂಗ್ ಕೊಟ್ಟಿದ್ರೆ, ಏನಂತಂದ್ರೆ ಚಾಲೆಂಜ್ ಥರ ಸಾಡ್ ಖಬರಿಗೆ ಹೋಗು, ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ವಿಜಯಪುರ ಅಂಥೇಳಿ. ಸೊ ಎಲ್ಲರೂ ನನಗೆ ರೆಕಮೆಂಡ್ ಮಾಡಿದ್ರಿ ಸಾಡ್ ಖಬರಿಗೆ ಬಾ ಅಂತ. ಸೊ ನಾನು ನನ್ನ ಫ್ರೆಂಡ್ ಇವತ್ತು ಸಾಡ್ ಖಬರಿಗೆ ಬಂದೀವಿ. ಎಂಟ್ರಿ ಮಾಡೋಣ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೇನು ಸಮಸ್ಯೆ ಐತಿ ಇಲ್ಲಿ ಗೊತ್ತಿಲ್ಲ, ನನಗಂತೂ ಹೆದರಿಕೆ ಬರ್ಲಿಕ್ಕೈತಿ. ನಾನು ನಿಂಬೆ ಹಣ್ಣು ತೊಗೊಂಬಂದಿಲ್ಲ, ಏನಿಲ್ಲ. ನೋಡೋಣ ಬರ್ರಿ. ಚಲೋ 60 ಗೋರಿಗಳು ಇಲ್ಲಿ ಕಂಡುಬರುತ್ತಾ. ಬಿಜಾಪುರ ರಾಜನ ಸೇನಾಧಿಪತಿ ಅಫ್ಜಲ್ ಖಾನನ ಪತ್ನಿಯರು 60 ಜನರ ಗೋರಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ವಿರುದ್ಧ ಯುದ್ಧ ಮಾಡ್ಬೇಕಂತ ಹೇಳಿ ಬಿಜಾಪುರದ ಆದಿಲ್ ಶಾಹಿ ತನ್ನ ಸೇನಾಧಿಪತಿ ಅಫ್ಜಲ್ ಖಾನ್ ಅವ್ರಿಗೆ ಹೇಳ್ತಾರ. ಬಲಿಷ್ಠಶಾಲಿಯಾದ ಅಫ್ಜಲ್ ಖಾನ್ ತನ್ನ ಯುದ್ಧದ ತಯಾರಿ ಮಾಡ್ಕೋಬೇಕಂತ ಹೇಳಿ ಪ್ರಾರಂಭ ಮಾಡ್ತಿದ್ದ. ಯುದ್ಧದ ಪರಿಣಾಮ ಏನಾಗ್ಬೋದಂತ ಹೇಳಿ ಒಬ್ಬರ ಭವಿಷ್ಯವನ್ನ ಹೇಳೋರ್ ಕಡೆ ಹೋಗ್ತಾರ ಅವರು. ಅವಾಗ ಭವಿಷ್ಯವಾಣಿಯನ್ನು ನುಡಿಯೋರು ಹೇಳ್ತಾರ, ಅಫ್ಜಲ್ ಖಾನ್, ನೀ ಈ ಯುದ್ಧಕ್ಕೆ ಹೋಗ್ದಿ ಅಂದ್ರೆ ವಾಪಸ್ ಬರೋದಿಲ್ಲ. ಆಲ್ರೆಡಿ ಆದಿಲ್ ಶಾಹಿ ಹೇಳ್ಬಿಟ್ಟಿರ್ತಾರಲ್ಲ, ನೀನೇ ಯುದ್ಧ ಮಾಡಕ್ ಹೋಗ್ಬೇಕಂತ ಹೇಳಿ. ಅದಕ್ಕೆ ಅಫ್ಜಲ್ ಖಾನ್ ಅವ್ರ ಕಡೆ ಯುದ್ಧದ ಪರಿಣಾಮ ಗೊತ್ತಾದ್ರೂ ಹೋಗ್ಬೇಕಾಗಿರತ್ತ. ನಾವು ಇವಾಗ ಮ್ಯಾಲೆ ಹೊಂಟೀವಿ. ನನಗೆ ಯಾಕೋ ಇಲ್ಲ 60 ಅದಾವಂತ ಅನ್ಸಾತಿಲ್ಲ. ಎಂಟ್ಸ್ ನೋಡೋಣ. ವಾವ್, ಗೋರಿಗಳು ಇಷ್ಟು ಮಸ್ತ್ ಇರ್ತೈತಿ. ಅಲ್ಲಿ ಸಾಯಿಸಿ ಇಲ್ಲಿ ಹೂತ್ ಹಾಕಿದೆ. ಅಲ್ಲ, ಇದು ಗೋಸ್ಟ್ ಅನ್ನು ಪೂರಾ ಫನ್ನಿಯಾಗಿ ಮಾಡ್ಲಿಕ್ಕೆ. Too beautiful. 1 2 3 4 5 6 7 8 9 10 11 11 ಗುರು ಪೂರ್ಣಿಮಾ ದಿವಸ 5 6 7 7 into 11. ಸೇನಾಧಿಪತಿ ಅಫ್ಜಲ್ ಖಾನ್ ಅವರಿಗೆ ಟೋಟಲ್ 63 ಹೆಂಡತಿಯರು. ಯುದ್ಧದಲ್ಲಿ ಸೋಲ್ತಾರಂತ ಗೊತ್ತಿದ್ರೂ ಅವ್ರಿಗೆ ಯುದ್ಧ ಮಾಡ್ಲಿಕ್ಕೆ ಹೋಗ್ಲೇಬೇಕಾಗಿತ್ತು. ಗೆದ್ದಿದ್ದ ರಾಜ ಅಪೋಸಿಟ್ ಯಾರಿರ್ತಾರ ಅವ್ರ ಪತ್ನಿಯರನ್ನ ತನ್ನ ಪತ್ನಿಯರನ್ನಾಗಿ ಮಾಡ್ಕೊಳ್ತಾರಂತನ್ನೋ ಒಂದು ಭಯಕ್ಕ, ಇಲ್ಲ ದಾಸಿಯರನ್ನಾಗಿ ಮಾಡ್ಕೋತಾರ, ಟಾರ್ಚರ್ ಕೊಡ್ತಾರನ್ನೋ ಒಂದು ಭಯಕ್ಕ ತನ್ನ ಎಲ್ಲ ಪತ್ನಿಯನ್ನ ಕೊಂದು ಬಿಡ್ತಾನ ಅವನು. ಇವಾಗ ನಾವು ಬಾವಿ ಕಡೆ ಹೊಂಟೀವಿ. ಈ ಬಾವಿ ಒಳಗಡೆನೆ 60 ಜನರದ್ದು ಖಲಾಸ್ ಆಗಿದ್ದು ಜೀವನ. ಸೊ ತನ್ನ 60 ಜನ ಹೆಂಡತಿರಿಗೆ ಈ ಬಾವಿ ಒಳಗಡೆ ಸಾಯಿಸ್ಬಿಟ್ಟಿದ. ಸೊ ಇದಕ್ಕೆ ಸಾಡ್ ಖಬರ್ ಅಂತಾರೆ. ಅದಕ್ಕೆ ಇವಾಗ ನಾವು ಬಾವಿ ಚೆಕ್ ಮಾಡೋಣ. ಇಲ್ಲಿ
ಒಳಗಡೆ ಹೋಗೋ ಒಂದು ಜಾಗ ಐತಿ. ಕೆಳಗೆ ಬಾವಿ ಒಳಗಡೆ ನಾವು ಡೈರೆಕ್ಟ್ ಎಂಟ್ರಿ ಕೊಡ್ಬೋದು. ಹೋಗೋಣ ಕೆಳಗಡೆ. ಇಟ್ಸ್ ಲಿಟಲ್ ಬಿಟ್ ಸ್ಕೇರಿ ಬಟ್ ಓಕೆ ಫೈನ್. ನಾನು ಹಿಲ್ಸ್ ಒಳಗಡೆ ಇದೆಲ್ಲ ಸಾಹಸ ಮಾಡ್ಲಿಕ್ಕತ್ತೀನಿ. ಇಟ್ಸ್ ಡಿಫಿಕಲ್ಟ್ at the same time. Okay. Wow. It's amazing. ಪ್ಲೇಸಿಗೆ ನಾನು ಪದೇ ವಾವ್ ಅಂದಿದ್ದೀನಿ. ಸೊ ನೀವು ನೋಡ್ಲಿಕ್ಕತ್ತೀರಿ ಇಲ್ಲ 60 ಜನ ಸತ್ತು ಬಿಟ್ಟಾರೆ. ಯಾಕಂದ್ರೆ ರಾಜ ತಾನೇ ತಂದು ಹೆಂಡತಿರನ್ನು ಸಾಯಿಸಿದ ಇದೇ ಬಾವಿ ಅದ. ಬಟ್ ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಮಸ್ತ್ ಐತಿ. ಬಿಜಾಪುರ ಒಳಗಡೆ ನಾನು ಇದೊಂದು ಪ್ಲೇಸ್ ಮಸ್ತ್ ನೋಡೀನಿ. ಸೊ ಇದು ಹಾಂಟೆಡ್ ಪ್ಲೇಸ್ ಆಗಲ್ಲ. ನನಗೇನು ಅಂಜಿಕೆ ಬರ್ಲಿಕ್ಕತ್ತಿಲ್ಲ. ಸ್ಟಾರ್ಟಿಂಗ್ ಬರ್ಲಿಕ್ಕತ್ತಿದ್ದು, ಬಟ್ ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ತನ್ನ ಗಂಡನೇ ತನ್ನ ಜೀವವನ್ನು ತಗೋತಾನಂತ ಹೇಳಿ ಆ ಪತ್ನಿಯರಿಗೆ ಗೊತ್ತೇ ಆಗಲಿಲ್ಲ. ಆ 63 ಒಳಗಡೆ 3 ಜನರಿಗೆ ಗೊತ್ತಾಗ್ಬಿಡತ್ತ. ಅವಾಗ 3 ಜನ ಓಡ್ ಹೋಗ್ಬಿಡ್ತಾರ. ಆದ್ರೆ ಆ ಗಂಡ, ಕ್ರೂರಿ ಗಂಡ, ಆ 3 ಜನ ಪತ್ನಿಯರನ್ನು ಬಿಡ್ಲಿಲ್ಲ. ತನ್ನ ಸೈನಿಕರನ್ನು ಕಳಿಸ್ಬಿಟ್ಟ ಆ 3 ಜನರನ್ನ ಹಿಡಿಸ್ತಾನ. ಅವ್ರು ಎಲ್ಲಿ ಸಿಗ್ತಾರ ಅಲ್ಲೇ ಅವರನ್ನ ಕೊಲೆ ಮಾಡ್ಬಿಡ್ತಾರ. ರಾಜ ಕಲಿಸಿರೋ ಇಷ್ಟೊಂದು ಸುಂದರವಾದ ಒಂದು ಬಾವಿ ಕಡೆ, ಈ ಸ್ಟ್ರಕ್ಚರ್ ಕಡೆ ನಮ್ಮ ಈಗಿನ ಪೀಳಿಗೆ ಏನು ಮಾಡ್ಯಾರ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಅವ್ರ ಹಾರ್ಟನ್ನು ಇಲ್ಲಿ ಕೊಟ್ಟು ಹೋಗ್ಬಿಟ್ಟಾರ. ಇವನು ಎಷ್ಟೊಂದು ಅವ್ರವ್ರ ಲೆಟರ್ಸ್ಗಳನ್ನು ಬರೆದು ಹೋಗ್ಯಾರ. ನನ್ನ ಹೆಸರು ಬರೆದು ಹೋಗ್ಯಾರ, ಈ ಥರ ಭಾಳಷ್ಟು ಬರೆದು ಹೋಗ್ಯಾರ. ಇನ್ನೊಮ್ಮೆ ಬರೀಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಾವು ಇಂಟ್ರೆಸ್ಟೆಡ್ ಇಲ್ಲ. ನಮ್ಮ ಈ ಥರ ಒಂದು ಗೋಸ್ಟ್ ಪ್ಲೇಸ್ಗಳನ್ನು ನಾವು ಉಳಿಸ್ಬೇಕಂದ್ರೆ ಹಿಂಗೆ ಬರೋದು ಹೋಗ್ಬೇಡ್ರಿ ಪ್ಲೀಸ್. ಬಿಡೈತಿ ನೋಡಿ, ಅಲ್ಲಿ ಮಠ ಐತಿ ಫುಲ್. ಅದು ನೋಡಿ, ಇಲ್ಲಿಂದ ಎಷ್ಟು ಮಸ್ತ್ ಕಾಣತೈತಿ. ನಾ ಅಲ್ಲಿ ಹೋಗ್ಲಿ. ನಮ್ಮ ಸಾಗರ್ ಅವ್ರು ಇಲ್ಲೊಂದು ಬೋನ್ ಸಿಕ್ಕೈತಿ ಅಂತ ಅನ್ನತ್ತಾರೆ. ಬಟ್ ಇದು ತಗೋರಿ ಬೋನ್. ಥ್ಯಾಂಕ್ ಯು. ಸಾಗರ್ ಏನೋ ಹೇಳ್ತಿದ್ರು, ಆ ಬೋನ್ ನೋಡ್ಬಿಟ್ಟು ಏನೋ ನೆನಪಾಗೈತಿ. ಅದು ಏನಿಲ್ಲ. ಹಾಂ, ಸೊ ಇವು ಗೋರಿಗಳ ಫೀಮೇಲ್ಸ್ದೇ ಅದಾವ ಅಂತೇಳಿ ಐಡೆಂಟಿಫೈ ಮಾಡಕ್ಕೆ ನಮ್ಮ ಬಿಜಾಪುರ ಆರ್ಕಿಟೆಕ್ಚರ್ ಎಲ್ಲದು ಬೇರೆ ಬೇರೆ ಗೋರಿಗಳು ನಾವು ನೋಡಿದ್ವಿ ಅಂದ್ರೆ ಅವಕ್ಕದು ಶೇಪ್ ಕರ್ವಿ ಇರ್ತೈತಿ. ಇಲ್ಲಿಂದ ಗೋರಿಗಳಿಗೆ ನೋಡಿ ಒಂದು ಮೈಂಡ್ ಸ್ಟ್ರೈಕ್ ಆಗ್ಬಿಟ್ಟೈತಿ. ನಾ ಹೇಳ್ತೀನಿ ನೋಡ, ಅದು ರೌಂಡ್ ಒಂದಿರ್ತೈತಿ, ಚೌಕ್ ಒಂದಿರ್ತೈತಿ. ಸೊ ಇಲ್ಲಿ ಚೌಕ್ ಐತೆ ಆಲ್ಮೋಸ್ಟ್ ಎಲ್ಲ. ಸೊ ಎಲ್ಲ ಫಿಮೇಲ್. ಇನ್ ಕೇಸ್ ಅದು ಗುಮ್ಮಟಗತೆ ಐತೆ ಅಂತಂದ್ರೆ ಅದು ಮೇಲ್ ಅದು ನಾವು ಗೋಲ್ ಗುಂಬಜ್ ಒಳಗಡೆ ನೋಡ್ಬೋದು ಅವ್ರದ್ದು ಗೋರಿ. ಆಮ್ ಐ ರೈಟ್? ಯಾ, ಅಷ್ಟು ಲೆವೆಲ್ ಐತಿ ನೋಡಿದಲ್ಲ. ಈಗಿನ ನಾವು ಏನು ಮ್ಯಾಚ್ ಮಾಡೋಕ್ಕಾಗಲ್ಲ ಇದಕ್ಕೆ. ಡಿಸೈನ್ ನೋಡೋರು, ಡಿಸೈನ್ ಅಲ್ಲ, ಗೋರಿಗೂ ಇಷ್ಟು ಡಿಸೈನ್ ಮಾಡಿದಾರ ಅವ್ರು ಅಂದ್ರೆ ಕ್ರೇಜಿ. ಅದು ಎಲ್ಲರಿಗೂ ಸೇಮ್ ಡಿಸೈನ್. ಇಲ್ಲೂ ಸೇಮ್, ಹೌದು, ಇಲ್ಲೂ ಸೇಮ್, ಎಲ್ಲಾನು ಸೇಮ್. ಸೊ ಇಲ್ಲಿ ನಾನು ಟೋಟಲ್ ಎಣ್ಸೀನಿ, 60 ಇದಾವೆ ಎಲ್ಲ ಖಬರ್ಗಳು. ನೀವು ಕೊಟ್ಟಿದ್ದ ಚಾಲೆಂಜ್ ಇಲ್ಲೇ ಕಂಪ್ಲೀಟ್ ಆಯ್ತು. ಸೊ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ವಿಜಯಪುರ ನಾವು ಆಲ್ರೆಡಿ ಬಂದೀವಿ, ಎಲ್ಲ ನೋಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಭಾಳ ಮಸ್ತ್ ಐತಿ. ಎಲ್ಲ ಗೋರಿಗಳು ಸೇಮ್ ಐತಿ. ಮತ್ತು ಇದ್ರೊಳಗಡೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿತ್ತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಂತ. ಅಲ್ಲಿ ಟಾಟಾ ಬಾಯ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ವ್ಲಾಗ್ ಎಂಡ್ ಮಾಡ್ತಿದ್ದಾರೆ. ಒಳಗೆ ನಾವೇ ಲಾಕ್ ಮಾಡೋದು. ಚಲೋ. ಸೊ ಲೆಟ್ಸ್ ಗೋ. ಬಾಯ್ ಗೈಸ್. ಹಚ್ಕೊಂಬಕ್ಕೋರಿ. ರಾತ್ರಿ ದೇವ್ ಬಂದ್ರೆ ಬರ್ಬೋದು. ಬಾಯ್.